ಹಿಂದಿನ 11ನೆಯ ಅಧ್ಯಾಯದಲ್ಲಿ ಸಿದ್ಧ ಮುನಿಗಳು ನಾಮಧಾರಕನಿಗೆ ನರಸಿಂಹ ಸರಸ್ವತಿಗಳ ಲೀಲೆಗಳನ್ನು ಮಹಿಮೆಗಳನ್ನು ವಿವರಿಸ್ತಿದ್ರು. ಭಗವಂತನು ಹುಟ್ಟಿದ ಕ್ಷಣ ನರಹರಿಯು ಓಂಕಾರವನ್ನು ಉಚ್ಚರಿಸಿದರು. ಆದರೆ ಅಲ್ಲಿಂದ ಮುಂದೆ ಒಂದೂ ಮಾತನ್ನೂ ಆಡದೆ ಮೌನವಾಗಿ ತಮ್ಮ ಜೀವನವನ್ನು ಧ್ಯಾನದಲ್ಲಿ ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದುಃಖವಾಯ್ತು ತಂದೆ ತಾಯಿಗಳೇ. ಯಾಕೆಂದ್ರೆ ಎಷ್ಟು ಪ್ರಯತ್ನ ಪಟ್ಟರೂ ಮಗು ಮೌನದಲ್ಲೇ ಇರುವಂಥದ್ದು. ಆದ್ದರಿಂದ ಈ ಮಗು ಮೂಗವೋ ಏನು ಇರಬಹುದು ಎಂಬುದಾಗಿ ದುಃಖದಲ್ಲಿ ಕಳೆಯುವಾಗ 7 ವರ್ಷದ ಸಮಯದಲ್ಲಿ, ಆ ವಯಸ್ಸಿನ ಸಮಯದಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿಗಳು ನರಹರಿಯ ರೂಪದಲ್ಲಿದ್ದಾಗ ತಂದೆ ತಾಯಿಗಳಿಗೆ ಉಪನಯನ ಸಂಸ್ಕಾರವನ್ನು ಮಾಡಲಿಕ್ಕೆ ಸೂಚನೆಯನ್ನು ನೀಡುತ್ತಾರೆ. ಅದಕ್ಕನುಗುಣವಾಗಿ ತಂದೆ ತಾಯಿಗಳು ಉಪನಯನ ಸಂಸ್ಕಾರವನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ತಾಯಿಯು ಹೇಳಿದಾಕ್ಷಣ ಭಿಕ್ಷೆಯನ್ನು ಸ್ವೀಕರಿಸು ಎಂದಾಕ್ಷಣ ತನ್ನ ನರಹರಿಯು ತನ್ನ ಜೋಳಿಗೆಯನ್ನು ಹಿಡಿದು ಋಗ್ವೇದದ, ಸಾಮವೇದದ, ಯಜುರ್ವೇದದ ಶ್ಲೋಕಗಳನ್ನೆಲ್ಲವನ್ನು ಹೇಳುತ್ತಾ ತಮ್ಮ ಜೋಳಿಗೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡುತ್ತಾರೆ. ಆ ಸಭೆಯಲ್ಲಿದ್ದವರಿಗೆಲ್ಲರಿಗೂ ಆಶ್ಚರ್ಯವಾಗ್ತದೆ. ಇಷ್ಟು ವರ್ಷದಲ್ಲಿ ಮೂಕನೋ ಎಂದು ನಾವು ತಿಳಿರ್ತಕ್ಕಂಥ ಮಗು ವೇದಗಳನ್ನೇ ಉಚ್ಚರಿಸ್ತಿದೆಯಲ್ಲ, ಕಲಿತಿದೆಯೋ? ಆಶ್ರಮಕ್ಕೆ ಹೋಗಿ ಗುರುಕುಲಕ್ಕೆ ಹೋಗಿ ವೇದಗಳು ಕಲಿತಿದೆಯೋ? ಇಲ್ಲ. ಆದರೆ ಸ್ಪಷ್ಟವಾಗಿ ಈ ಮಗು ಎಲ್ಲ ಶ್ಲೋಕಗಳು ಹೇಳ್ತಿದೆಯಲ್ಲ. ಈ ಭಗವಂತನ ಜೊತೆಯಲ್ಲಿ ನಮ್ಮ ಜೀವನವನ್ನು ನಾವಿಷ್ಟು ದಿನ ವಹಿವಾಟವನ್ನಿಟ್ಟುಕೊಂಡಿದ್ದೆವಲ್ಲ ಎಂಬುದಾಗಿ ಸಂತೋಷ ಪಡ್ತಾರೆ. ತಂದೆ ತಾಯಿಗಳಿಗೂ ಬಹಳ ಆನಂದವಾಯಿತು. ಕೂಡಲೇ ನರಹರಿಯು ತಾಯಿಯಲ್ಲಿ ತಾನು ಮುಂದೆ ಈಗ ಸನ್ಯಾಸಾಶ್ರಮವನ್ನ ಸ್ವೀಕರಿಸುತ್ತೇನೆ, ಅಪ್ಪಣೆಯನ್ನು ನೀಡು ಎಂದು ಕೇಳಿದ ಕ್ಷಣ ತಾಯಿಗೆ ಬಹಳ ದುಃಖವಾಗ್ತದೆ. ಯಾಕೆಂದರೆ ಹುಟ್ಟಿದ ಕ್ಷಣ ಸಂತೋಷ ಪಟ್ಟೆವು, ಮಗು ಓಂಕಾರವನ್ನು ಉಚ್ಚರಿಸ್ತಿದೆ ಎಂದು. ಆದರೆ ಮುಂದೆ ಆ ಮಗುವಿನ ಬೆಳವಣಿಗೆಯ ಸಮಯದಲ್ಲಿ ಒಂದು ಮಾತನ್ನೂ ಕೇಳಲಿಲ್ಲ, ಯಾವ ಆಟಗಳನ್ನೂ ಬಹಳ ನೋಡಿರಲಿಲ್ಲ. ಈ ಮಗು ಮೌನವಾಗಿ ಶಾಂತವಾಗಿದ್ದದ್ದನ್ನು ನೋಡಿದ್ದೆವು. ಈಗ ನಮ್ಮನ್ನು ಬಿಟ್ಟು ಹೋಗ್ತಿದ್ಯ ಮಗು, ಬೇಡ, ನೀನಿನ್ನೂ ಮುಂದೆ ಗುರುಕುಲಕ್ಕೆ ಹೋಗಿ ಎಲ್ಲ ವಿದ್ಯೆಗಳನ್ನು ಕಲಿಬೇಕು, ವಿವಾಹವಾಗಬೇಕು, ಸಂಸಾರವನ್ನು ನಡೆಸಬೇಕು, ಕಡೆಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂಥದ್ದು. ಅದಕ್ಕಾಗಿ ನೀನು ಈಗ ಹೋಗಬಾರದು ಎಂಬುದಾಗಿ ಹೇಳಿದಾಗ ನರಹರಿಯು ತಾಯಿಗೆ ಉಪದೇಶವನ್ನು ನೀಡುವ ಜೊತೆಯಲ್ಲಿ ತಾನು ಯಾರು ಎಂಬುದನ್ನು ಅಲ್ಲಿ ತಿಳಿಸಿಕೊಡಿಸ್ತಾರೆ. ನರಹರಿಯು ಒಂದು ಶ್ಲೋಕವನ್ನು ಹೇಳುತ್ತಾರೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಈ ದೇಹವು ನಿತ್ಯವಾದದ್ದಲ್ಲ, ಅನಿತ್ಯವಾದದ್ದು, ಕ್ಷಣಭಂಗುರವಾದದ್ದು. ಈ ನೀರಿನ ಮೇಲೆ ಆ ನೀರಿನ ಗುಳ್ಳೆಗಳಾಗುವ ಹಾಗೆ ಯಾವ ಕ್ಷಣದಲ್ಲಿ ಹೊಡೆದು ಹೋಗ್ತದೆಯೋ ನಮಗೆ ತಿಳಿದಿರತಕ್ಕಂಥದ್ದು ಅಲ್ಲ. ಮಾತೆ, ನೀನು ನೀಡಿರತಕ್ಕಂಥ ಈ ಉಪದೇಶ ಚಿರಂಜೀವಿಯಾಗಿ ಯಾರು ಈ ಭೂಮಿಯ ಮೇಲಿರ್ತಾರೋ ಅವರಿಗೆ ಅನುಕೂಲವಾಗ್ತದೆ. ಆದರೆ ನಾವೆಲ್ಲರೂ ಚಿರಂಜೀವಿಗಳಲ್ಲ. ಯಮಧರ್ಮರಾಯನು ಒಂದು ರೀತಿಯ ಬಡ್ಡಿ ವ್ಯಾಪಾರ ಮಾಡುವ ಮನುಷ್ಯನ ಹಾಗೆ. ಈ ಬಡ್ಡಿ ವ್ಯಾಪಾರ ಮಾಡತಕ್ಕಂಥವನು ಒಂದಿಷ್ಟು ಆ ದುಡ್ಡನ್ನ, ಸಂಪತ್ತನ್ನ ನಮಗೆ ಬಡ್ಡಿಗೆ ಕೊಟ್ಟು ಒಂದಿಷ್ಟು ಅವಧಿಯನ್ನ ನಿಗದಿಪಡಿಸ್ತಾನೆ. ಆ ಅವಧಿ ಮುಗಿದ ಕ್ಷಣ ಅವನು ಬಂದು ಆ ಸಂಪತ್ತನ್ನು ವಾಪಸ್ಸು ಕಿತ್ತುಕೊಳ್ಳುವ ರೀತಿಯಲ್ಲಿ ಯಮಧರ್ಮರಾಯನೂ ಕೂಡ ಈ ಆಯುಷ್ಯ ಎಂಬತಕ್ಕಂಥ ಸಂಪತ್ತನ್ನ ಒಂದಿಷ್ಟು ಸಮಯಗಳ ಕಾಲ ನಮಗೆ ನೀಡುತ್ತಾನೆ. ಆ ನೀಡಿರತಕ್ಕಂಥ ಸಮಯದಲ್ಲಿ ನಾವು ಭಗವಂತನ ಪ್ರಾಪ್ತಿಯ, ನಮ್ಮ ಉದ್ಧಾರದ ಮುಂದಿನ ಮಾರ್ಗದ ವಿಚಾರವನ್ನು ನಾವು ಮಾಡಿ ಆ ಮಾರ್ಗದಲ್ಲಿ ನಡೆದರೆ, ಧರ್ಮ ಸಂಗ್ರಹದಲ್ಲಿ ನಮ್ಮ ಜೀವನವನ್ನು ತೊಡಗಿಸಿಕೊಂಡರೆ ನಮಗೆ ಉದ್ಧಾರದ ಮಾರ್ಗದ ಪ್ರಾಪ್ತಿಯೂ ಆಗ್ತದೆ, ಕಡೆಗೆ ಭಗವಂತನ ಪಾದ ಸೇರಲಿಕ್ಕೂ ಅನುಕೂಲವಾಗ್ತದೆ. ಈ
ನೀನು ಸ್ವಲ್ಪ ನೀರಿನಲ್ಲಿ ಎಷ್ಟು ದಿನಗಳ ಕಾಲ ಜೀವಂತವಾಗಿರ್ಲಿಕ್ಕೆ ಸಾಧ್ಯ? ಅದು ಬಹಳ ಕಷ್ಟಕರವಾದಂತಹ ಮಾತು, ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಮಗೂ ಕೂಡ ಈ ಆಯುಷ್ಯ ಎಂಬತಕ್ಕಂಥದ್ದು ನಾವು ಹಾಗೇ ಕಳೀತಾ ಹೋದರೆ ಅದರಿಂದ ನಮಗೆ ಮುಮುಕ್ಷತ್ವ ಮಾರ್ಗ ಸಿಗೋದಿಲ್ಲ. ಅದನ್ನೇ ನರಹರಿಯು ತಾಯಿಗೆ ಉಪದೇಶವನ್ನು ನೀಡುತ್ತಾರೆ. ಈಗ ಈ ಎಲೆಯ ಮೇಲೆ ಮಳೆಯ ನೀರು ಬಿದ್ದಾಗ ಸಣ್ಣ ಸಣ್ಣ ಆ ನೀರಿನ ಗುಳ್ಳೆಗಳಾಗಿ ಇರುತ್ತವೆ. ಸ್ವಲ್ಪ ಕ್ಷಣಗಳವಾದ ಮೇಲೆ ಅದು ಹರಿದು ಕೆಳಗೆ ಬಿದ್ದು ಹೋಗ್ತದೆ. ಬಿದ್ದಿರತಕ್ಕಂಥ ಗುಳ್ಳೆ ನೀರಿನದ್ದು ಮತ್ತೆ ಬಂದು ಎಲೆಯ ಮೇಲೆ ಕೂತ್ಕೊಳ್ತದೆಯೋ? ಅದು ಸಾಧ್ಯವಿಲ್ಲದೆ ಇರತಕ್ಕಂಥ ಮಾತು. ಅದೇ ರೀತಿ ನಮ್ಮ ಆಯುಷ್ಯ, ಭಗವಂತನು ಎಲೆಯ ಮೇಲಿರ್ತಕ್ಕಂಥ ಆ ನೀರಿನ ಬೊಬ್ಬೆಗಳ ಹಾಗೆ ಆಯುಷ್ಯವನ್ನು ನೀಡುತ್ತಾನೆ. ನಾವು ನಿಧಾನವಾಗಿ ಅದನ್ನು ಕಳೀತಾ ಜಾರಿ ಬೀಳುತ್ತೇವೆ, ಮೃತ್ಯುವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ. ಆ ಸಮಯದಲ್ಲಿ ನಾವು ಧರ್ಮ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸಿ ಉದ್ಧಾರದ ಮಾರ್ಗವನ್ನು ಹಿಡಿದಿದ್ದೇ ಆದರೆ ಮುಮುಕ್ಷತ್ವವನ್ನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಅದಕ್ಕಾಗಿ ಮಾತೆ, ನನಗೆ ನೀನು ಅಪ್ಪಣೆಯನ್ನು ನೀಡಬೇಕು. ಸನ್ಯಾಸ ಧರ್ಮವನ್ನು ನಾನು ಸ್ವೀಕರಿಸಿ ನಮ್ಮೆಲ್ಲರ ಉದ್ಧಾರದ ಮಾರ್ಗವನ್ನು ನಾವು ನೋಡ್ಕೊಳ್ಬೇಕು. ನಿನಗೆ ಮೊದಲೇ ಮಾತು ನೀಡಿದ ಹಾಗೆ ನಿನಗೆ ಇನ್ನಿಬ್ಬರು ಗಂಡು ಮಕ್ಕಳು ಜನಿಸ್ತವೆ. ನೀನು ಸಮಯವನ್ನು ಕಾಯ್ಕೊ ಅಂದಾಕ್ಷಣ ತಾಯಿ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಾಗಾದರೆ ಆ ಮಕ್ಕಳು ಹುಟ್ಟುವವರೆಗಾದರೂ ನೀನು ನನ್ನ ಜೊತೆಯಲ್ಲಿರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ತಾಯಿಯನ್ನು ಭಗವಂತನು ನರಹರಿಯು ಸಮಾಧಾನ ಪಡಿಸಗೋಸ್ಕರವಾಗಿ ಅಲ್ಲೇ 1 ವರ್ಷದ ಕಾಲ ಆ ಮನೆಯಲ್ಲೇ ಉಳಿಯುತ್ತಾರೆ. ಆ ಸಮಯದಲ್ಲಿ ಅಂಬಾ ಭವಾನಿ ಮಾತೆಗೆ 2 ಗಂಡು ಮಕ್ಕಳು ಪ್ರಾಪ್ತಿಯಾಗ್ತದೆ. ಆ ಮಕ್ಕಳಿಗೆ 3 ತಿಂಗಳಾಗಿ ಆ ತಾಯಿಯು ಮಾಯೆಯಲ್ಲಿ ಸಿಲುಕಿದ್ದದ್ದನ್ನು ನೋಡಿ ನರಹರಿಯು ತಾಯಿಯ ಬಳಿ ಬಂದು ಮತ್ತೆ ಅಪ್ಪಣೆಯನ್ನು ಕೇಳ್ತಾರೆ. ಮಾತೆ, ನಾನು ನೀಡಿದ ಮಾತಿನ ಪ್ರಕಾರ 2 ಗಂಡು ಮಕ್ಕಳು ಹುಟ್ಟಿದ್ದಾರಲ್ವೇ, ಇವರ ಲಾಲನೆ ಪಾಲನೆಯಿಂದಲೇ ಸಮಯವನ್ನು ಕಳಿ. ಮುಂದೆ ನಿನಗೆ ಇನ್ನಿಬ್ಬರು ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗುವಿನ ಪ್ರಾಪ್ತಿಯಾಗ್ತದೆ. ಉದ್ಧಾರದ ಮಾರ್ಗವನ್ನು ನಾನು ನೋಡ್ಕೊಳ್ತೇನೆ, ನಿಮ್ಮ ಉದ್ಧಾರದ ವಿಷಯವನ್ನು ನಾನು ನೋಡ್ಕೊಳ್ತೇನೆ, ಸುಖದಿಂದ ನಿಮ್ಮ ಜೀವನವನ್ನು ಕಳಿ ಎಂಬುದಾಗಿ ತಾಯಿಯ ಅಪ್ಪಣೆಯನ್ನು ಪಡೆದು ನರಹರಿಯು ತೀರ್ಥಯಾತ್ರೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಗುರುಗಳ ಮಹಿಮೆಯ ಲೀಲೆಗಳ ಕಥೆಗಳನ್ನು ಸಿದ್ಧ ಮುನಿಗಳು ನಾಮಧಾರಕನಿಗೆ ಹೇಳಿದ್ದದ್ದನ್ನ ನಾನು ಮುಂದಿನ ಭಾಗದಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಅಲ್ಲಿಯವರೆಗೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಬ್ರಹ್ಮ ಚೈತನ್ಯ ಶ್ರೀ ಗುರುದಾಸ ಸ್ವಾಮಿ ಮಹಾರಾಜ್ ಕಿ